ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ಲಾಗ್ಸ್ಗೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವತ್ತಿನ ಹೊಸ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಸೀರೀಸ್ ಪಾರ್ಟ್ 2 ಅಂದರೆ 4 ಮಂತ್ ಆಫ್ ಪ್ರೆಗ್ನೆನ್ಸಿ ಸೀರೀಸ್ ಬಗ್ಗೆ ಮಾತಾಡೋಣ. 4th ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಯಾವ ವಾರ ಬರುತ್ತೆ ಅಂತ ಹೇಳೋದಾದರೆ 13, 14, 15, 16 ಈ 4 ವಾರವನ್ನು 4th ಮಂತ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಈ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಕಂಪ್ಲೀಟಾಗಿ ಸೇಫ್ ಆಗುತ್ತೆ. 3rd ಮಂತ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿರ್ತೀರ ಅಂತ ಅಂದ್ಕೊತೀನಿ. ಇವಾಗ ಸೇಫ್ ಪ್ರೆಗ್ನೆನ್ಸಿಯಲ್ಲಿಗೆ ನೀವು ಕಾಲಿಡ್ತಿದ್ದೀರಾ ಅಂದರೆ 4th ಮಂತ್ ಆಫ್ ಅಂದರೆ ಸೇಫ್ ಪ್ರೆಗ್ನೆನ್ಸಿ ಅಂತ ಅರ್ಥ. ಯಾವುದೇ ಥರದ ಮಿಸ್ಕ್ಯಾರೇಜ್ ಆಗಲ್ಲ. 100ಕ್ಕೆ 10% ಮಹಿಳೆಯರಿಗೆ ಮಾತ್ರ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಉಳ್ಕಿದ್ದು ಹೇಳಬೇಕಂದ್ರೆ ಸೇಫ್ ಪ್ರೆಗ್ನೆನ್ಸಿ ಅಂತಲೇ ಹೇಳ್ಬೋದು. ಹಾಗೆ ಈ ಟೈಮ್ನಲ್ಲಿ ಎಲ್ಲರಿಗೂ ಸಿಮ್ಟಮ್ಸ್ ಕಡಿಮೆ ಆಗ್ತಾ ಬರ್ಬೋದು. 3 ಮಂತಲ್ಲಾಗಿರ್ಬೋದು ಅಥವಾ ಹಿಂದ್ಗಡೆ 1.5 ತಿಂಗಳಿಂದ ಸ್ಟಾರ್ಟ್ ಆಗ್ಬೋದು ಸಿಮ್ಟಮ್ಸು. ಒಬ್ಬೊಬ್ಬರಿಗೆ ಕನ್ಜೀವಾಗಿ 22 ದಿನದಿಂದನೇ ಶುರುವಾಗುತ್ತೆ. ಅದಕ್ಕೋಸ್ಕರನೇ ಇನ್ನು 4ನೇ ಮಂತಿಗೆ ಬಂದಾದಮೇಲೆ ಕಂಪ್ಲೀಟಾಗಿ ಅಂದರೆ ಸ್ವಲ್ಪನೇ ನಿಮಗೆ ಸಿಮ್ಟಮ್ಸ್ ಕಡಿಮೆ ಆಗ್ತಾ ಬರ್ಬೋದು. ಹಾಗೆ 3 ಮಂತಲ್ಲಿ ಹಾರ್ಮೋನ್ಸ್ ಲೆವೆಲ್ ಫುಲ್ ಮೇಲೆ ಹೋಗಿರುತ್ತೆ. ಅಂದರೆ ಆಲ್ಮೋಸ್ಟ್ 12-13 ವಾರಗಳಲ್ಲಿ ಫುಲ್ ರೇಂಜ್ ಆಗಿರುತ್ತೆ. ಆಮೇಲೆ 4th ಮಂತ್ ಆಫ್ ಪ್ರೆಗ್ನೆನ್ಸಿಗೆ ಬಂದ ಮೇಲೆ ಒಂದು ಸೆಟ್ಲಾಗುತ್ತೆ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ನಿಮ್ಮ ಬಾಡಿ ಎಲ್ಲದಕ್ಕೂ ಹೊಂದ್ಕೊಂಡಿರುತ್ತೆ. ಆದರೆ ಸ್ವಲ್ಪ ಜನಕ್ಕೆ ಹೊಸದಾಗಿ ಏನಾದರೂ ಸಿಮ್ಟಮ್ಸ್ ಬರಬಹುದು. ಅಂದರೆ ಇದ್ಬಿಟ್ರೆ ಯೂಟ್ರಸ್ ಈ ಟೈಮ್ನಲ್ಲಿ ಮೇಲೆ ಬರೋಕ್ಕೆ ಶುರು ಮಾಡುತ್ತೆ. 3 ತಿಂಗಳವರೆಗೆ ಪೆಲ್ವಿಸ್ ಒಳಗೆ ಇರುತ್ತೆ. ಪೆಲ್ವಿಸ್ನಿಂದ ಮೇಲ್ಗಡೆ ಬರುತ್ತೆ. 16 ವಾರ ಆದಾಗ ಹೊಕ್ಕುಳದಿಂದ ಸ್ವಲ್ಪ 2 ಇಂಚು ಕೆಳಗೆ ನಮ್ಮ 16 ವಾರದ ಪ್ರೆಗ್ನೆನ್ಸಿ ಯೂಟ್ರಸ್ ದೊಡ್ಡದಾಗುತ್ತೆ. ಒಳಗಡೆ ಈಗ ಈ ಟೈಮ್ನಲ್ಲಿ ನಿಮಗೆ ಇನ್ನೊಂದು ಸಿಮ್ಟಮ್ಸ್ ಬರಬಹುದು. ಅದನ್ನು ರಾಂಗ್ ಲಿಗ್ಮೆಂಟ್ ಪೇನ್ ಅಂತ ಹೇಳ್ತೀವಿ. ಹಾಗಂದರೆ ಯೂಟ್ರಸ್ ಬಂದು ಒಂದು ಫ್ರೀ ಸ್ಟ್ರಕ್ಚರ್ ಇದ್ದಂಗೆ. ಅಂದರೆ ಯೂಟ್ರಸ್ ಬಂದು ಎಲ್ಲ ಕಡೆ ಅಂಟ್ಕೊಂಡಿರಲ್ಲ. ಯೂಟ್ರಸ್ ಬಂದು ಒಂದು ಬಲೂನ್ ಥರ ಇಮ್ಯಾಜ್ ಮಾಡ್ಕೊಳ್ಳಿ. ನಿಮಗೆ ಆವಾಗ ಒಂದು ಕ್ಲಾರಿಟಿ ಸಿಗ್ಬೋದು. ಸ್ಟ್ರಿಂಗ್ ಇರುತ್ತೆ, ಲಿಗ್ಮನ್ಸ್ ಅಂತ ಕರಿತೀವಿ ಅದನ್ನ. ಅಂದರೆ ಮುಂದೆ ಹಿಂದೆ ಸುತ್ತಲೂ ಅಟ್ಯಾಚ್ ಆಗಿ ಇರುತ್ತೆ ನಮ್ಮ ಬೋನ್ಸ್ಗೆ. ಅದರಲ್ಲೂ ಒಂದು ರೌಂಡ್ಸ್ ಲಿಗಮೆಂಟ್ ಅಂತ ಒಂದಿದೆ. ಅದು ಬಂದು ಏನಾಗುತ್ತೆ ಅಂತ ಹೇಳೋದಾದರೆ ಯೂಟ್ರಸ್ ಬೆಳೀತಾ ಇರುವಾಗ ಅದನ್ನ ಫಿಲ್ ಮಾಡುತ್ತೆ ಆ ಸ್ಟ್ರಿಂಗ್ಸ್ನ ಬಳಸ್ಕೊಂಡು. ಆ ಸ್ಟ್ರೆಚಿಂಗ್ ಪೇನ್ನೇ ನಾವು ರೌಂಡ್ ಲಿಗಮೆಂಟ್ ಪೇನ್ ಅಂತ ಹೇಳ್ತೀವಿ. ಎಲ್ಲರಿಗೂ 4ನೇ ತಿಂಗಳಲ್ಲಿ ಕಾಣಿಸ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಸ್ವಲ್ಪ ಮೂವ್ ಮಾಡಿದರೆ, ಜಾಸ್ತಿ ಎಕ್ಸಸೈಸ್ ಮಾಡಿದರೆ ಪೇನ್ ಬರುತ್ತೆ. ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದರೆ ಸಡನ್ನಾಗಿ ಮಲ್ಕೊಳ್ಳೋದು, ಸಡನ್ನಾಗಿ ಹೇಳೋದು, ಸಡನ್ನಾಗಿ ಕುತ್ಕೊಳ್ಳೋದು ಈ ಥರ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗ್ಬೋದು, ನೋವು ಬರೋಕ್ಕೆ ಶುರು ಆಗ್ಬೋದು. ಅದಕ್ಕೇ ಸ್ವಲ್ಪ ನೀವು ನಿಧಾನವಾಗಿ ಇದ್ರೇ ಒಳ್ಳೆಯದು. ಈ ಟೈಮ್ನಲ್ಲಿ ಅಂದರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾದ್ಮೇಲೆ ಪ್ಲಾಸೆಂಟಾ ಮೇಲಿದೆ, ಕೆಳಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಅಂದರೆ ನೀವು ಟ್ರಾವೆಲಿಂಗ್ ಸಮೇತ ಮಾಡ್ಬೋದು. ಬ್ಲಡ್ ಟೆಸ್ಟಿಗೆಲ್ಲ ಬಂದರೆ ಈ ಟೈಮಲ್ಲಿ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ಅಂತಂದು ಏನಿರಲ್ಲ. ನನಗೆ ತಿಳಿದಿರೋಷ್ಟು 4th ಮಂತ್ ಆಫ್ ಪ್ರೆಗ್ನೆನ್ಸಿ ಬಗ್ಗೆ ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ, ಹಾಗೆ ಯಾರಾದರೂ ನಿಮ್ಮ ಫ್ರೆಂಡ್ಸು ಪ್ರೆಗ್ನೆಂಟ್ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.